ಅಭಿವೃದ್ಧಿ ನಿಗಮ ಸ್ಥಾಪಿಸಲು ಶಿವಕುಮಾರ್ ಚೌಡಶೆಟ್ಟಿ ಆಗ್ರಹ. ಚಾಮರಾಜನಗರದಲ್ಲಿ ಕುಂಬಾರ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕೆಂದು ಅಖಿಲ ಭಾರತ ಕುಂಬಾರ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಡಾ ಶಿವಕುಮಾರ್ ಚೌಡಶೆಟ್ಟಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಕುಂಬಾರ ಅಭಿವೃದ್ಧಿ ನಿಗಮ ಸ್ಥಾಪಿಸಿದ್ರು. ಇಂದಿನ ಸರ್ಕಾರದ ಅನುದಾನ ಇಲ್ಲ ಎಂದು ರದ್ದುಪಡಿಸಿರುವುದು ವಿಷಾದಕರ ಸಂಗತಿ. ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕುಂಬಾರ ಅಭಿವೃದ್ಧಿ ಸ್ಥಾಪಿಸಿ ವಿಶೇಷ ಪ್ಯಾಕೇಜ್ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಮಹದೇವಸ್ವಾಮಿ, ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಸುಧಾ ಅವರಿಗೆ ನೇಮಕಾತಿ ಆದೇಶ ವಿತರಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ರಾಷ್ಟ್ರೀಯ ಖಜಾಂಚಿ ವೆಂಕಟರಾಜು, ಯುವ ರಾಜ್ಯಾಧ್ಯಕ್ಷ ನಿತ್ಯಾಭರಣ ಚೌಡಶೆಟ್ಟಿ, ಜಿಲ್ಲಾಧ್ಯಕ್ಷ ಮಹದೇವಸ್ವಾಮಿ, ರಾಜ್ಯ ಕಾರ್ಯಾಧ್ಯಕ್ಷ ರಾಮಶೆಟ್ಟಿ, ಯಳಂದೂರು ತಾಲೂಕು ಅಧ್ಯಕ್ಷ ಉಮೇಶ್, ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷ ಬಸವಣ್ಣ, ಚಾಮರಾಜನಗರ ತಾಲೂಕು ಅಧ್ಯಕ್ಷ ಕೇಶವಮೂರ್ತಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಜನ ಓದಬೇಕು, ಒಳ್ಳೆ ಕೆಲಸಕ್ಕೆ ಹೋಗಬೇಕು, ನಾವು ಆರ್ಥಿಕವಾಗಿ ಮುಂದೆ ಬರಬೇಕು ಅನ್ನೋದಿಲ್ಲ. ಆದರೆ ಅದೇ ನಮ್ಮ ವೃತ್ತಿಯನ್ನೇ ಮಾಡ್ತಾ ಬಂದವರು ಬಂದವಲ್ಲ, ಈಗ ಒಂದು ಸುಮಾರು 100 ಮಕ್ಕಳಿಲ್ಲ, ಅದನ್ನೇ ಅವಲಂಬಿಸ್ಕೊಂಡು ನಾವು ಉಳಿಸ್ಕೊಂಡು ಹೋಗಬೇಕು ಅಂತ ಸರ್ಕಾರ ಅದಕ್ಕೆ ಸಹಾಯಧನ ಅದು ಕೊಟ್ಟರೆ ಅವರು ಕೂಡ ಉಳ್ಕೊಳ್ತಾರೆ, ಆರ್ಥಿಕವಾಗಿ ತಗೊಳ್ತಾರೆ. ನಾವು ಉದ್ದೇಶ ಇಟ್ಕೊಂಡೆ ನಾವು ಈ ಒಂದು ಸಂಘಟನೆಯನ್ನು ಮಾಡಬೇಕು ಅಂತ ಮತ್ತೆ ಬಂದಿದ್ದೀವಿ. ಈಗ ಅಖಿಲ ಭಾರತ ಕುಂಬಾರ ಮಹಾಸಭಾ ಅಂತ ಹೇಳಿದ್ದೀವಿ, ಅನೌನ್ಸ್ ಮಾಡಿ ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯವರ ಅಧಿಕಾರ ಬೇರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲ್ ಹೋದಾಗ ಎಲ್ಲ ನಿಗಮಗಳನ್ನ ಕ್ಯಾನ್ಸಲ್ ಮಾಡಿ ವಾಪಸ್ ಆಗ್ತಾರೆ. ಹಲೋ, CM ಅವರು ಮಾತಾಡೋದು ಆಗೋದು ಅದೇ ಒಂದು ವಿಷಯ ಅಲ್ಲ. ಹೇಗೆ ಮಾಡಿ ಒಂದು ನಿಗಮವನ್ನು ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಇದ್ದಂಥ ಮಂಡಳಿ ಏನಿದೆ ನಿಮಗೆಲ್ಲ ಗೊತ್ತಿದೆ, ನಾವೆಲ್ಲ ಮಂಡಳಿ ಮಾಡ್ತಿದ್ದೀವಿ 1 ವರ್ಷ ಆಯಿತು. ಅದನ್ನ ನಾವು ಅಧ್ಯಕ್ಷವಾಗಿ ಕೆಲಸ ಮಾಡಿದ್ವಿ. ಅದು ಹಾಗೂ ಕೇಶವಮೂರ್ತಿ ಚಾಮರಾಜನಗರ ತಾಲೂಕು ಘಟಕದ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಅದೇ ರೀತಿ ನಮ್ಮ ರಿಟೈರ್ಡ್ BEO ನಮ್ಮ ರಾಮಶೆಟ್ಟರು ಅವರನ್ನು ನಮ್ಮ ಅಖಿಲ ಭಾರತ ಕುಂಬಾರ ಮಹಾಸಭಾದ ರಾಜ್ಯ ಘಟಕದ ಕಾರ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ಏನು ಒಂದು ಮಹಿಳಾ ಘಟಕಕ್ಕೆ ನಮ್ಮ ಕೊಳ್ಳೇಗಾಲದ ಸುಧಾ ಅವರನ್ನು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರನ್ನಾಗಿ ಸುಧಾ ಸಿಂಬಲ್ಲೂರವರನ್ನು ಆಯ್ಕೆ ಮಾಡಲಾಗಿದೆ. ಇವತ್ತೇನಪ್ಪ ಅಂದ್ರೆ ನಾವು ಇಡೀ ರಾಜ್ಯದಲ್ಲಿ ನಾವು ಸುಮಾರು 18 ರಿಂದ 19 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಸಮಾಜ. ಈ ಸಮಾಜವನ್ನ ಕೇವಲ 5 ಲಕ್ಷ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿಕೊಂಡು ನಮ್ಮನ್ನ ಅತಿ ಕಡಿಮೆ ಜನಸಂಖ್ಯೆಯ ಒಂದು ಅಂಕಿಅಂಶಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಇತ್ತೀಚಿನ ಜನಗಣತಿಯ ಪ್ರಕಾರ ಅದಿನ್ನೂ ವರದಿ ಬಂದಿಲ್ಲ. ಆದರೆ ನಾವು ಇಡೀ ರಾಜ್ಯದ ಸುಮಾರು 30 ಜಿಲ್ಲೆಗಳಲ್ಲಿ ನಾವು ಏನಿವತ್ತು ನಾವು ಸಂಘಟನೆಗಳನ್ನು ಮಾಡಿದ್ದೇವೆ. ನಮ್ಮೆಲ್ಲ ಅಂಕಿಅಂಶಗಳು ಸುಮಾರು 18 ರಿಂದ 20 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಸಮಾಜ. ಅದರಲ್ಲೂ ಏನಾಗಿದೆ, ಮುಖ್ಯವಾಗಿ ಒಂದು 7 ರಿಂದ 8 ಜಿಲ್ಲೆಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ವೀರಶೈವ ಕುಂಬಾರರು ಅಂತಕ್ಕಂಥ ಒಂದು ಏನಿದೆ ಅವರನ್ನ 3B ನಲ್ಲಿ ಇಟ್ಟು, ಇನ್ನು ನಮ್ಮ ಕರಾವಳಿ ಭಾಗದಲ್ಲಿ ಕುಲಾಲರು, ಮೂಲ್ಯ, ಆಟ ಅಂತಕ್ಕಂಥದ್ದು, ಇನ್ನೂ ಒಂದು 8-10 ಜಿಲ್ಲೆಗಳಲ್ಲಿ ಕನ್ನಡದ ಕುಂಬಾರರು